ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫೈನಲಿ ಇವತ್ತು ಅಟ್ಲಿ ಅಂಡ್ ಅಲ್ಲು ಅರ್ಜುನ್ ಅವರ ಕಾಂಬಿನೇಷನ್ ಬರ್ತಾ ಇರುವಂತ AA22 ಫಿಲಂ ಅಂದ್ರೆ ಅಫಿಷಿಯಲ್ ರಾಕಾ ಫಿಲಂನ ಟೈಟಲ್ ಅಪ್ಡೇಟ್ ಇವತ್ತು ಬಂತು. ಆದ್ರೆ ಇವತ್ತು ಅದ್ರ ಜೊತೆ ಇದ್ದಂತ ಅಲ್ಲು ಅರ್ಜುನ್ ಅವರ ಲುಕ್ನ ನಾನು ನಿಜವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇ ಅಲ್ಲ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಇವತ್ತು ಅಲ್ಲು ಅರ್ಜುನ್ ಅವರ ಬರ್ತ್ಡೇ ಆಗಿರೋದ್ರಿಂದ ನಮ್ಮ ಚಾನಲ್ ಕಡೆಯಿಂದ ಅಲ್ಲು ಅರ್ಜುನ್ ಅವ್ರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಮತ್ತೆ ನಮ್ಮನ್ನ ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತು ರಿಲೀಸ್ ಆಗಿರುವಂತ ಈ ಒಂದು ಪೋಸ್ಟರ್ ಅಲ್ಲಿ ತುಂಬಾ ಡೀಟೇಲ್ಸ್ ಇದೆ. ಹಾಗಾದ್ರೆ ಅದೇನು ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೀವು ಈ ಇಮೇಜ್ ಅಲ್ಲಿ ಇರುವಂತ ಈ 3 ಲೈನ್ಸ್ ನ ಅಬ್ಸರ್ವ್ ಮಾಡಿ. ಇದು ಸೆಂಟರ್ಗೆ ಆದಂಗೆ ಇಲ್ಲ, ಸ್ವಲ್ಪ ರೈಟ್ ಸೈಡ್ಗೆ ಆದಂಗಿದೆ. ಅಂಡ್ ಇವರ 30% ಆಫ್ ದ ಫೇಸ್ ಕೂಡ ಕವರ್ ಆಗಿರೋದ್ರಿಂದ ಇದನ್ನ ನೋಡಿದ್ರೆ ಈ ಮಾರ್ವೆಲ್ ಅವೆಂಜರ್ ಫಿಲಮ್ ಅಲ್ಲಿ ಬರುವಂತ ವಿಷನ್ ಕ್ಯಾರೆಕ್ಟರ್ ಇದೆಯಲ್ಲ, ಹಾಗೆ ಇವರ ಹೆಡ್ ಅಲ್ಲೂ ಕೂಡ ಲೈಟ್ ಆಗಿ ಮಾರ್ಕ್ ಇದೆ. ಸೊ ಇದು ರಿಯಲ್ ಕ್ಯಾರೆಕ್ಟರ ಅಥವಾ ವಿಷನ್ ತರ ಕ್ರಿಯೇಟೆಡ್ ಆಗಿರುವಂತ ಕ್ಯಾರೆಕ್ಟರ್ ಅನ್ನೋ ಡೌಟ್ ನ ಇದು ಕ್ರಿಯೇಟ್ ಮಾಡ್ತಾ ಇದೆ. ಮತ್ತೆ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಈ ಲೆಫ್ಟ್ ಸೈಡ್ ಆಫ್ ದ ಹೆಡ್ ಅಲ್ಲೂ ಕೂಡ ಸಮ್ ಮಾರ್ಕ್ ಇದೆ. ಬಟ್ ಅದೇನು ಅನ್ನೋ ಕ್ಲಾರಿಟಿ ಮಾತ್ರ ಇಲ್ಲಿಲ್ಲ. ಅದೋಗ್ಲಿ ಬಿಡಿ, ನಾವು ಫಸ್ಟ್ ಈ ಲುಕ್ ನ ನೋಡಿದ ತಕ್ಷಣ ಅನ್ಕೊಳ್ಳೋದು ಅಲ್ಲು ಅರ್ಜುನ್ ಅವರು ಇದರಲ್ಲಿ ಬಾಲ್ಡ್ ತರ ಇದ್ದಾರೆ ಅಂತ. ಆದ್ರೆ ಸ್ವಲ್ಪ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಅವ್ರಿಗೆ ಏರಿರೋದು ಕಾಣಿಸ್ತಾ ಇದೆ. ಅಂದ್ರೆ ಇವ್ರಿಗೆ ಹಿಂದೆ ಅರ್ಧ ಮಾತ್ರ ಕೂದಲಿದೆ, ಮುಂದೆ ಅರ್ಧ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಈ ಏರ್ಸ್ ನ ಅಬ್ಸರ್ವ್ ಮಾಡಿ, ಇಲ್ಲಿ ವೈಟ್ ಕೂದಲು ಇರೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದು ಸ್ವಲ್ಪ ಏಜ್ ಆಗಿರುವಂತ ವ್ಯಕ್ತಿದು ಅಂತ ಗೊತ್ತಾಗತ್ತೆ. ಅಂದ್ರೆ ಇಲ್ಲಿ ಅಲ್ಲು ಅರ್ಜುನ್ ಅವರ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾಕೆ ಅಂದ್ರೆ ಅವರ ಕ್ಯಾರೆಕ್ಟರ್ ಒಂದು ಏಜ್ ಪರ್ಸನ್ ತರ ತೋರ್ಸೋದಕ್ಕಾಗಲ್ಲ, ಇನ್ನ ಒಂದು ಯಂಗ್ ಕ್ಯಾರೆಕ್ಟರ್ ಕೂಡ ಇರಲೇಬೇಕು ಅಲ್ವಾ. ಸೊ ಆ ರೀಸನ್ ಇಂದ. ಮತ್ತೆ ಇದರಲ್ಲಿ ಏನಾದ್ರೂ ಟ್ರಿಬಲ್ ಕ್ಯಾರೆಕ್ಟರ್ ಇದೆಯಾ ಅನ್ನೋ ಡೌಟ್ ಕೂಡ ಬರುತ್ತೆ. ಯಾಕೆ ಅಂತಂದ್ರೆ ಅಟ್ಲಿ ಅವರ ಫಿಲಂ ಅಂತಂದ್ರೆ ಯಾವಾಗ್ಲೂ ಟ್ರಿಬಲ್ ಆಕ್ಟಿಂಗ್ ಇರುತ್ತೆ, ಇಲ್ಲ ಟ್ರಿಬಲ್ ಶೇಡ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ಆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಇವತ್ತು ರಿಲೀಸ್ ಆಗಿರುವಂತ ಈ ಪೋಸ್ಟರ್ ನ ನಾವು ನೋಡ್ತಾ ಇದ್ರೆ ನಮ್ಗನ್ಸುತ್ತೆ ಈ ಕ್ಯಾರೆಕ್ಟರ್ ಅಥವಾ ಈ ಕ್ರಿಯೇಷನ್ ಇದೆಯಲ್ಲ, ಇದು ಈ ಫಿಲಮ್ ಅಲ್ಲಿ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಫಿಲಂ ಟೈಟಲ್ ಕೂಡ ರಾಕಾ ಅಂತ ಇಟ್ಟಿದ್ದಾರೆ ಅಂಡ್ ಈ ಕ್ಯಾರೆಕ್ಟರ್ ನೇಮ್ ಕೂಡ ರಾಕಾ ಇರೋದ್ರಿಂದ ಇದೇ ದಿ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ. ಬಟ್ ಅಟ್ಲಿ ಅವರ ಪ್ಲಾನ್ ಏನಿದೆ ಅಂತ ಕಾದ್ ನೋಡ್ಬೇಕು. ಮತ್ತೆ ಈ ಪೋಸ್ಟರ್ ಇರುವಂತ ಹ್ಯೂಮನ್ ಅಂಡ್ ಬೀಸ್ಟ್ ಲುಕ್ ನ ನೋಡ್ತಾ ಇದ್ರೆ ಇದು ಎಲ್ಲೋ ಒಂದು ಕಡೆ ಹಾಲಿವುಡ್ ನ ವೂಲ್ವರಿನ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನ ಇವರು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿಫೈ ಮಾಡಿ ಅದನ್ನ ತೋರಿಸ್ತಾ ಇದಾರ ಅಂತ ಅನಿಸ್ತಾ ಇದೆ. ಅಥವಾ ಬಾಲಿವುಡ್ ಅಲ್ಲಿ ಬೇಡಿಯಾ ಅಂತ ಒಂದು ಫಿಲಂ ಕೂಡ ಬಂದಿತ್ತು ಅಲ್ವಾ, ಅದೇ ತರ ಇದು ಕೂಡ ಒಂದು ಟೈಮ್ ಚೇಂಜಿಂಗ್ ಕ್ಯಾರೆಕ್ಟರ್ ಅನ್ನೋ ಡೌಟ್ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ಈ ಮಾನ್ಸ್ಟರ್ ಲುಕ್ ನಮ್ಗೆ ಹಾಗೆ ಕನ್ಫ್ಯೂಸ್ ಮಾಡ್ತಾ ಇದೆ. ಹಾಗೆ ನಿನ್ನೆ ಟೈಟಲ್ ಅನೌನ್ಸ್ಮೆಂಟ್ಗೆ ರಿಲೀಸ್ ಆದಂತ ಇಮೇಜ್ ಅಲ್ಲಿ ಇರುವಂತ ಬ್ಯಾಕ್ ಗ್ರೌಂಡ್ ಅಂಡ್ ಈಗ ರಿಲೀಸ್ ಆದಂತ ರಾಕಾ ಕ್ಯಾರೆಕ್ಟರ್ ನ ಉಗ್ರು ನೋಡ್ತಾ ಇದ್ರೆ ಈ ಎರಡು ಡಿಸೈನ್ ಕೂಡ ಸೇಮ್ ಇದೆ. ಮತ್ತೆ ಇಲ್ಲಿರುವಂತ ಕೀ ಡೀಟೈಲಿಂಗ್ ಮತ್ತೆ ಈ ಇಮೇಜ್ ಅಲ್ಲಿ ಇರುವಂತ VFX ನ ನೋಡ್ತಾ ಇದ್ರೆ ಇದು ಕೂಡ ನೆಕ್ಸ್ಟ್ ಹಾಲಿವುಡ್ ಲೆವೆಲ್ ಅಲ್ಲಿ ಬರ್ತಾ ಇರುವಂತ ಇನ್ನೊಂದು ಇಂಡಿಯನ್ ಫಿಲಂ ಅಂತ ಫೀಲ್ ಕೊಡ್ತಾ ಇದೆ. ಮತ್ತೆ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿರೋದ್ರಿಂದ ಅಂಡ್ ಅಟ್ಲಿ ಅವರು ಹೇಳಿರೋ ಹಾಗೆ ಇದೊಂದು ಸೂಪರ್ ಹೀರೋ ಫಿಲಂ ಆಗಿರೋದ್ರಿಂದ ಇದರ ಹೀರೋಯಿನ್ ಆದಂತ ದೀಪಿಕಾ ಪಡುಕೋಣೆ ಅವರು ಕೂಡ ಸೂಪರ್ ವುಮೆನ್ ಆಗಿ ಕಾಣಿಸ್ಕೊಳ್ತಾರ ಅನ್ನೋ ಡೌಟ್ಗೆ ಅಂಡ್ ಅಲ್ಲು ಅರ್ಜುನ್ ಅವರ ಇನ್ನೊಂದು ಕ್ಯಾರೆಕ್ಟರ್ ಏನಿರಬಹುದು ಅನ್ನೋ ಡೌಟ್ಗೆ ನಮ್ಗೆ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಕ್ಲಾರಿಟಿ ಸಿಗ್ಬೋದು ಅಂತ ಅನ್ಸುತ್ತೆ. ಇನ್ನು ಪುಷ್ಪ 2 ಫಿಲಂ ಆದ್ಮೇಲೆ ಅಲ್ಲು ಅರ್ಜುನ್ ಅವರು ಅದೇ ತರ ಜಾನರ್ ಫಿಲಂ ಮಾಡ್ತಾರೆ ಅನ್ಕೊಂಡಿದ್ದವ್ರಿಗೆಲ್ಲ ಈ ಫಿಲಂನ ಕ್ಯಾರೆಕ್ಟರ್ ಆಲ್ರೆಡಿ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತೆ. ಮತ್ತೆ ಈ ಫಿಲಂ ಅಲ್ಲು ಅರ್ಜುನ್ ಅವರ ಕೆರಿಯರ್ಲಿ ಒನ್ ಆಫ್ ದ ಟರ್ನಿಂಗ್ ಫಿಲಂ ಆಗೋದು ಪಕ್ಕ. ಅದೇನೇ ಆಗ್ಲಿ, ಈ ಒಂದು ಪೋಸ್ಟರ್ ಲುಕ್ ನ ಡೀಟೇಲ್ಸ್ ನೋಡೋರ್ಗೆ ಒಂದೊಂದು ಆಂಗಲ್ ಅಲ್ಲೂ ಕೂಡ ಒಂದೊಂದು ತರ ಕಾಣಿಸ್ತಾ ಇದೆ. ಮತ್ತೆ ಈ ಲುಕ್ ನ ನೋಡಿದ ನಿಮ್ಗೆ ಹೇಗ್ ಫೀಲ್ ಆಗ್ತಾ ಇದೆ? ಇದು ವಿಷನ್ ತರ ಇದೆಯಾ ಅಥವಾ ವೂಲ್ವರಿನ್ ತರ ಇದೆಯಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.